ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಬಿಗಿನರ್ಸ್ ಆದರೂ ಸರಿ ಈಸಿಯಾಗಿ ಕಲ್ತ್ಕೊಳ್ಳೋ ಥರ ಲೈನಿಂಗ್ ಬ್ಲೌಸ್ನ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನೋಡೋಣ. ನಾವು ತಗೊಂಡಿರೋ ಲೈನಿಂಗ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ ಫೋಲ್ಡಿಂಗ್ ನಮ್ಮ ಕಡೆ ಇರೋ ಥರ ನೋಡ್ಕೊಳ್ಬೇಕು, ಓಪನ್ ನಮಗೆ ಆಪೋಸಿಟ್ ಇರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಈ ಎಡ್ಜಸ್ ಸಮಾನವಾಗಿ ಇರೋ ಥರ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಹೀಗೆ ಡ್ರಾ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಕಚ್ಚಿಗೋಸ್ಕರ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಹೀಗೆ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತ್ ಅಳತೆ ಮಾಡುವಾಗ ಅಳತೆ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಅಂದರೆ ಬ್ಯಾಕ್ ಪಾರ್ಟು ಮೇಲೆ ಇರೋ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಕಾಣಿಸ್ತಿದೆಯಲ್ಲ, ಕರೆಕ್ಟಾಗಿ ಈ ಜಾಯಿಂಟ್ಗೆ ಟೇಪ್ನ ಈ ಥರ ಇಟ್ಕೊಂಡು ಶೋಲ್ಡರ್ಗೆ ಸ್ಟ್ರೈಟಾಗಿ ಇರೋ ಈ ಬ್ಯಾಕ್ ಟೆಕ್ಸ್ವರೆಗೂ ಅಳತೆ ಮಾಡ್ಕೊಳ್ಬೇಕು. ಈ ಥರ ಅಳತೆ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಲೌಸ್ ಲೆಂತ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ನಮಗೆ ಬ್ಲೌಸ್ ಲೆಂತ್ ಎಷ್ಟು ಬಂದಿದೆ? 14 ಇಂಚ್ ಬಂದಿದೆ. ಇವಾಗ 14 ಇಂಚಿನ 1/2 ಇಂಚ್ ಕಚ್ಚಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ಮಾರ್ಕಿಂಗಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದೇ 14 ಇಂಚನ್ನ ಇಲ್ಲಿನೂ ಮಾರ್ಕ್ ಮಾಡ್ಕೊಳ್ಬೇಕು. ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ. ಇವಾಗ ಈ 2 ಕಚ್ಚು ಮಾರ್ಕ್ ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಈ ಥರ ಡ್ರಾ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿ ಕೆಳಗಡೆ ಕಚ್ಚಿಗೋಸ್ಕರ 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅದೇ ರೀತಿ ಮೇಲೆ ಶೋಲ್ಡರ್ ಕಚ್ಚಿಗೋಸ್ಕರ 1/2 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಂಡ್ವಲ್ವ, ಇವಾಗ ಬ್ಲೌಸ್ ವೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ವೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಇದು ಯಾವ ಸೈಜ್ ಬ್ಲೌಸು ಅಂತ ನೋಡ್ಕೊಳ್ಬೇಕು. ಅಳತೆ ಬ್ಲೌಸ್ನ ಈ ಉಕ್ಸ್ಪಟ್ಟಿಯಿಂದ ಟೇಪ್ ಈ ಥರ ಇಟ್ಕೊಂಡು ಈ ಥರ ಸ್ವಲ್ಪನೇ ಇಟ್ಕೊಂಡು ಅಳತೆ ಮಾಡ್ಕೊಳ್ಬೇಕು. ಈ ಥರ ಅಳತೆ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಬ್ಲೌಸ್ ಸೈಜು ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಅಳತೆ ಮಾಡ್ಕೊಳ್ಬೇಕಾದ್ರೆ ಈ ಕಾಜಾ ಪಟ್ಟಿನ ಅಳತೆ ಮಾಡ್ಕೊಳ್ಬಾರ್ದು. ಈ ಕಾಜಾ ಪಟ್ಟಿನ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿವರೆಗೂ ಅಳತೆ ಮಾಡ್ಕೊಳ್ಬೇಕು. ನಮಗೆ ಬ್ಲೌಸ್ ಸೈಜ್ ಎಷ್ಟು ಬಂದಿದೆ? 37 ಇಂಚಸ್ ಬಂದಿದೆ. ಇವಾಗ ಈ 37 ಇಂಚಸ್ನಲ್ಲಿ 4ನೇ ಭಾಗ ತಗೊಂಡು ವೆಸ್ಟ್ ಲೂಸಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಬೇಕು. 37 ಇಂಚಸ್ 4ನೇ ಭಾಗ ಯಾವ ಥರ ತಗೊಳ್ಳೋದು ಅಂದರೆ ಫಸ್ಟು 37 ಇಂಚಸ್ ಟೇಪ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ 37 ಇಂಚಸ್ ಅರ್ಧ ಬರುತ್ತೆ. 37 ಇಂಚಸ್ ಅರ್ಧ 18.5 ಇಂಚಸ್ಸು. ಇವಾಗ ಮತ್ತೆ ಟೇಪ್ನ 18.5 ಇಂಚಸ್ ಹತ್ರ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ 37 ಇಂಚಸ್ನಲ್ಲಿ 4ನೇ ಭಾಗ ಅನ್ನೋದು ಬರುತ್ತೆ. 37 ಇಂಚಸ್ನಲ್ಲಿ 4ನೇ ಭಾಗ ಅಂದರೆ 9.25 ಇಂಚಸ್ಸು. ಇವಾಗ 9.25 ಇಂಚಸ್ನ ವೆಸ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇಂದ ಕರೆಕ್ಟಾಗಿ ಟೇಪ್ನ ಈ ಥರ ಇಟ್ಕೊಂಡು 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಬ್ಯಾಕ್ ಸೈಡ್ ಡಾಟ್ಸ್ ಬರುತ್ತಲ್ವ, ಈ ಡಾಟ್ಸಿಗೋಸ್ಕರ ಯಾವ ಸೈಜ್ ಬ್ಲೌಸಿಗಾದರೂ ಸರಿ, ಸ್ಮಾಲ್ ಸೈಜ್ ಬ್ಲೌಸ್ ಆದರೂ ಸರಿ, ಬಿಗ್ ಸೈಜ್ ಬ್ಲೌಸ್ ಆದರೂ ಸರಿ 1 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಕಚ್ಚಿಗೋಸ್ಕರ 2 ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚಸ್ ಆದರೂ ಮಾರ್ಕ್ ಮಾಡ್ಕೊಳ್ಬೋದು. ನಮಗಿಲ್ಲಿ 2 ಇಂಚಸ್ ಬೇಕಾಗಿರೋದ್ರಿಂದ 2 ಇಂಚಸ್ ಕಚ್ಚಿಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ನ ಈ ಥರ ಇಟ್ಕೊಂಡು ಇವಾಗ ನಮಗೆ ಇಲ್ಲಿ 2 ಕಡೆ ಸೈಡ್ ಜಾಯಿಂಟ್ ಕಾಣಿಸ್ತಿದೆಯಲ್ಲ, ಈ 2 ಜಾಯಿಂಟ್ನ ಇಟ್ಕೊಂಡು ಹೀಗೆ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೋಡಿ, ಕೆಳಗಡೆ ಕಚ್ಚಿಗೋಸ್ಕರ 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಕರೆಕ್ಟಾಗಿ ಈ ಮಾರ್ಕಿಂಗ್ನಿಂದ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು.
ಹಾಗೆ ನಾವು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕಂದ್ರೂ ಎಮ್ಮಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕಂದ್ರೂ ಖರ್ಚು ಬೇಕಾಗಿರೋದ್ರಿಂದ ಖರ್ಚಿಗೋಸ್ಕರ 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ನೆಕ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ನೆಕ್ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಅಳತೆ ಬ್ಲೌಸ್ ಬೇಕಾಗಿಲ್ಲ. ಇದು ಯಾವ ಸೈಜ್ ಬ್ಲೌಸು ಹಾಗೆ ನಮಗೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಗೊತ್ತಿದ್ರೆ ಇಲ್ಲಿ ನಾವು ನೆಕ್ನ ಮಾರ್ಕ್ ಮಾಡ್ಕೊಳ್ಬೋದು. ಅಂದರೆ ನಮಗೆ ಇದು ಯಾವ ಸೈಜ್ ಬ್ಲೌಸು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇಲ್ಲಿ ನಾವು ಅಳತೆ ಬ್ಲೌಸ್ ಮೆಜರ್ಮೆಂಟ್ ತಗೊಂಡ್ವಲ್ಲ, ಬ್ಲೌಸ್ ಅಳತೆ ಮಾಡಿಕೊಂಡಾಗ ಬ್ಲೌಸ್ ವೆಸ್ಟ್ 30 ಇಂಚಸ್ಗಿಂತ ಕಡಿಮೆ ಬಂದಿದೆ ಅಂದರೆ 28, 29, 30 ಇಂಚಸ್ ಈ ಥರ ಬಂದಿದೆ ಅಂದರೆ ಅವೆಲ್ಲ ಸ್ಮಾಲ್ ಸೈಜ್ ಬ್ಲೌಸು, ಅಂದರೆ ಸಣ್ಣ ಸೈಜ್ ಬ್ಲೌಸು ಅಂತ ನಾವು ನೆನ್ಪಿಟ್ಕೊಳ್ಬೇಕು. ವೆಸ್ಟ್ ಲೂಸು 30ಕ್ಕಿಂತ ಜಾಸ್ತಿ ಬಂದಿದೆ ಅಂದರೆ ಆವಾಗ 31, 32, 33 ಈ ಥರ ಬಂದಿದೆ ಅಂದರೆ ಅವೆಲ್ಲ ದೊಡ್ಡ ಸೈಜ್ ಬ್ಲೌಸು, ಅಂದರೆ ಬಿಗ್ ಸೈಜ್ ಬ್ಲೌಸು ಅಂತ ನೆನ್ಪಿಟ್ಕೊಳ್ಬೇಕು. ಅಂದರೆ ನಮಗೆ ಇಲ್ಲಿ ಇವಾಗ ಎಷ್ಟು ಇಂಚಸ್ ಬಂದಿದೆ, ಇದು 37 ಇಂಚಸ್ ಬ್ಲೌಸ್ ಅಳತೆ ಬಂದಿದೆ ಅಂದರೆ ಇದು ನಮಗೆ ಬಿಗ್ ಸೈಜ್ ಬ್ಲೌಸ್, ಅಂದರೆ ದೊಡ್ಡ ಸೈಜ್ ಬ್ಲೌಸ್. ಆದ್ದರಿಂದ ನಾನು ಇಲ್ಲಿ 5.5 ನೆಕ್ಕು ಶೋಲ್ಡರ್ ಸೇರಿಸಿ 5.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೆಕ್ಕು 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಶೋಲ್ಡರ್ ಬಂದು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ನೆಕ್ ಡೀಪ್ ಎಷ್ಟಿದೆ ಅಂತ ಒಂದ್ಸರಿ ಅಳತೆ ಮಾಡ್ಕೊಳ್ಳೋಣ. ನನಗೆ ಇಲ್ಲಿ 8.5 ಇಂಚಸ್ಸು ಬಂದಿದೆ. 8.5 ಇಂಚಸ್ಗೆ ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ 8.5 ಇಂಚಸ್ನ ಈ ಕಡೆನೂ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ಬೇಕು. ಇಲ್ಲಿ 3 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ, ಯಾಕಂದರೆ ನೆಕ್ಕು 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ 1/2 ಇಂಚನ್ನ ಸೇರಿಸ್ಕೊಂಡು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ 2 ಪಾಯಿಂಟ್ನ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕಾದರೂ ಡ್ರಾ ಮಾಡ್ಕೊಳ್ಬೋದು. ನನಗೆ ಇಲ್ಲಿ ರೌಂಡ್ ಶೇಪ್ ಬೇಕಾಗಿರೋದ್ರಿಂದ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ತೀನಿ. ನೆಕ್ಕಿಗೋಸ್ಕರ 5.5 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅದೇ 5.5 ಇಂಚಸ್ನ ಇಲ್ಲಿನೂ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಇವಾಗ ಹಾರ್ನ್ ಡೌನ್ನ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಬ್ಬೊಬ್ಬರಿಗೆ 5.5 ಇಂಚಸ್ಗೆ ಬರುತ್ತೆ. ಸ್ವಲ್ಪ ಹೈಟ್ ಕಡಿಮೆ ಇರೋರಿಗಾದರೆ, ಸಣ್ಣಕ್ಕಿರೋರಿಗಾದರೆ 5.5 ಇಂಚಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 6 ಇಂಚಸ್ಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಹೀಗೆ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಚೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಬೇಕಂದ್ರೆ ಬ್ಲೌಸ್ನ ಈ ಥರ ಇಟ್ಕೊಂಡು ಫಸ್ಟು ಬ್ಯಾಕ್ ಡೌನ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿದ್ರಲ್ಲ, ನಮಗೆ ಬ್ಯಾಕ್ ಡೌನ್ ಬಂದು 6 ಇಂಚಸ್ ಇದೆ. ಇವಾಗ 6 ಇಂಚಸ್ನ ಈ 2 ಸೈಡ್ ಜಾಯಿಂಟ್ ಹತ್ರನೂ ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಿಂದ ಟೇಪ್ನ ಈ ಥರ ಇಟ್ಕೊಂಡು 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡು ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ನಾವು ಮಾರ್ಕ್ ಮಾಡಿಕೊಂಡು 2 ಮಾರ್ಕಿಂಗ್ನು ಒಂದೇ ಹತ್ರ ಬರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಆರ್ಮ್ ಡೌನ್ಗೋಸ್ಕರ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇವಾಗ ಈ ಮಾರ್ಕಿಂಗ್ಗೆ ಸ್ಟ್ರೈಟಾಗಿ ಬ್ಲೌಸ್ನ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ನೀವು ಬ್ಲೌಸ್ನ ಈ ಥರ ಇಟ್ಕೊಂಡಾದ್ಮೇಲೆ ತುಂಬ ಟೈಟಾಗಿ ಎಳಿಬಾರ್ದು, ಹಾಗಂತ ತುಂಬ ಲೂಸಾಗಿ ಬಿಡಬಾರ್ದು. ಜಸ್ಟ್ ಈ ಥರ ಇಟ್ಕೊಂಡು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಕೆಳಗಡೆ ಕಚ್ಚಿಗೋಸ್ಕರ 2 ಇಂಚಸ್ ತಗೊಂಡಿದ್ವಲ್ಲ, ಅದೇ 2 ಇಂಚಸ್ನ ಇಲ್ಲಿ ಕಚ್ಚಿಗೋಸ್ಕರ ತಗೊಳ್ಬೇಕು. ಇಲ್ಲಿ ಇವಾಗ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಇದೇ ಥರ ಇಲ್ಲಿನೂ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಇವಾಗ ಆರ್ಮ್ ಡೌನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮ್ ಡೌನ್ನ ಮಾರ್ಕ್ ಮಾಡ್ಕೊಳ್ಬೇಕಂದ್ರೆ ನಮಗೆ ಇದು ಯಾವ ಸೈಜ್ ಬ್ಲೌಸು ಅಂತ ಗೊತ್ತಿರಬೇಕು. ಇದು ಯಾವ ಸೈಜ್ ಬ್ಲೌಸು, 37 ಇಂಚಸ್ಸು ಬಂದಿದೆ ನಮ್ಗೆ, ಅಂದರೆ ಇದು ಬಿಗ್ ಸೈಜ್ ಬ್ಲೌಸು. ಬಿಗ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅದೇ ಸ್ಮಾಲ್ ಸೈಜ್ ಬ್ಲೌಸ್ ಆಗಿದ್ದರೆ ಇದು 1/4 ಇಂಚಿಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕಾಗಿತ್ತು. ಇವಾಗ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಇದರಲ್ಲಿ ಈ ಥರ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋದೇನು. ಇವಾಗ ಬ್ಯಾಕ್ ಟಕ್ಸ್ ಇಡಬೇಕಲ್ಲ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಯಾವ ಥರ ಕಟ್ ಮಾಡ್ಕೊಳೋದು ಅಂದರೆ ಈ ಕಚ್ಚಿನ ಹತ್ರ ಈ ಬ್ಯಾಕ್ ಪಾರ್ಟ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಈ ಮಧ್ಯದಲ್ಲಿ ಒಂದು ಟಕ್ಸ್ನ ಇಟ್ಕೋಬೇಕು.
ಥರ ಕಟ್ ಮಾಡ್ಕೊಂಡು ಟಕ್ಸ್ನ ಕಟ್ ಮಾಡಿ ಆದಮೇಲೆ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ತುಂಬ ಉದ್ದ 15, 16 ಈ ಥರ ಬ್ಲೌಸ್ ಆದರೆ 4.5 ಅಂದರೆ 4.5 ಇಂಚಸ್ಗೂ ಮಾರ್ಕ್ ಮಾಡ್ಕೊಳ್ಬೋದು. ಇದಕ್ಕೆ ನಾನು 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಚೆಸ್ಟ್ ಲೂಸ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೊಂದು ಕಚ್ಚನ್ನು ಹಾಕ್ಕೊಳ್ಬೇಕು. ಯಾಕಂದರೆ ನಾವು ಸೈಡ್ ಜಾಯಿಂಟ್ ಮಾಡುವಾಗ ತುಂಬ ಈಸಿಯಾಗಿ. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಕ್ರಾಸ್ ಕಟ್ಟಿಂಗ್ನ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ಬ್ಯಾಕ್ ಪಾರ್ಟ್ನ ತಗೊಂಡು ನಾವು ಈ ಥರ ಕ್ರಾಸ್ ಆಗಿ ಇಟ್ಕೋಬೇಕು. ಇವಾಗ ಸುತ್ತಲೂ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಯಾವ ಥರ ಇಟ್ಕೊಂಡಿದ್ವೋ ಅದೇ ಥರ ಸುತ್ತಲೂ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ಥರ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ತೆಗೆದು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 6.25 ಇಂಚಸ್ಗೆ. ಇವಾಗ ಕೆಳಗಡೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. 2 ಸೈಡನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು 2 ಪಾಯಿಂಟ್ನು ಸೇರಿಸಿ. ಇವಾಗ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಶೇಪ್ ಬೆಲ್ಟ್ ಮಾರ್ಕಿಂಗ್ಗೋಸ್ಕರ ಉಕ್ಸ್ ಪಟ್ಟಿ ಹತ್ರ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಈ ಕಡೆ ಶಂಕರ್ ಡೌನ್ ಹತ್ರ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಯಾವ ಸೈಜ್ನವ್ರಿಗಾದರೂ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಡೌನು 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಇದು ಬಿಗ್ ಸೈಜ್ ಆಗಿರೋದ್ರಿಂದ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ಶೇಪ್ನ ಡ್ರಾ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೆವಿ ಚೆಸ್ಟ್ ಇದ್ದವ್ರಿಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಬಿಗ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ. ಈ ಥರ ಸ್ಕೇಲಲ್ಲಿ ಮಾರ್ಕ್ನ ಸೇರಿಸ್ಕೊಂಡು ಇವಾಗ ನೆಕ್ನ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ನೆಕ್ನ ಈ ಥರ 6.25ಗೆ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿ ಈ ಥರ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 2.5 ಇಂಚ್ಗೆ ನೆಕ್ ತಗೊಂಡಿದ್ದೆ. ಇಲ್ಲಿ 2.25 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟ್ರೈಟ್ ಲೈನ್ಗೆ ಡ್ರಾ ಮಾಡ್ಕೊಳ್ಬೇಕು. ಡ್ರಾ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೌಂಡ್ ಶೇಪ್ ಡ್ರಾ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕಾದರೂ ಡ್ರಾ ಮಾಡ್ಕೊಬೋದು. ನಾನಿಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರಂಟ್ ಪಾರ್ಟಿಗೆ ಡಾಟ್ ಸ್ಟಿಚ್ ಮಾಡೋದ್ರಿಂದ ಎಕ್ಸ್ಟ್ರಾ ಕ್ಲಾತ್ ಬೇಕಾಗುತ್ತೆ. ಅದನ್ನು ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ ಬ್ಯಾಕ್ ಪಾರ್ಟ್ನ ತಗೊಂಡು ಈ ಥರ ಇಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡು ಮತ್ತು ಟಕ್ಸ್ನ ಬಿಟ್ಟು ಟಕ್ಸಿಗೋಸ್ಕರ ತಗೊಂಡಿರೋನ ಬಿಟ್ಟು ನಾವು ಈ ಕಡೆಯಿಂದ ಈ ಪಾಯಿಂಟಿಂದ ಈ ಕಡೆ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ನಮಗೆ ಎಕ್ಸ್ಟ್ರಾ ಎಷ್ಟು ಕ್ಲಾತ್ ಬೇಕಾಗುತ್ತೆ ಅಂತ ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಬೇಕು. ಇವಾಗ ಸ್ಕೇಲ್ನ ಈ ಥರ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಈ ಥರ ಇವಾಗ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಸೈಡು 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅಲ್ಲಿ ಸ್ವಲ್ಪ ಈ ಥರ ಕಚ್ಚನ್ನ ಹಾಕ್ಕೊಳ್ಬೇಕು. ನೋಡಿದ್ರಲ್ಲ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಯಾವ ಥರ ಕಟ್ ಮಾಡೋದಂತ. ಸ್ಲೀವ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.